ನಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಕೇರಿ ಗ್ರಾಮದಲ್ಲಿ ಹಾಡುಹಗಲೇ ಕಾಫಿ ತೋಟಗಳಿಗೆ ಒಂಟಿ ಸಲಗವೊಂದು ದಾಳಿ ನಡೆಸಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ. ನಾಪಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಕೇರಿ ಗ್ರಾಮದ ನಿವಾಸಿ ಅಹಮದ್ ಹಾಗೂ ಮೊಹಮ್ಮದ್ ಎಂಬವರ ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆಯೊಂದು ಕಾಫಿ ಇನ್ನಿತರ ಗಿಡಗಳನ್ನು ತುಳಿದು ನಾಶಪಡಿಸಿದ್ದಲ್ಲದೆ ನಜೀರ್ ಎಂಬವರ ಗದ್ದೆಯಲ್ಲಿ ಮೇಯಲು ಕಟ್ಟಿದ್ದ ಹಸುವಿನ ಮೇಲೆ ದಾಳಿ ನಡೆಸಿದ್ದು ಇದರಿಂದ ಹಸು ಗಾಯಗೊಂಡಿದೆ. ಬಳಿಕ ಕೋಟೇರಿ ಗ್ರಾಮದ ಬೆಳೆಗಾರ ಅಪ್ಪಾರಂಡ ಸುಧೀರ್ ಅಯ್ಯಪ್ಪ ಎಂಬವರ ತೋಟಕ್ಕೆ ನುಸುಳಿದ ಕಾಡಾನೆ ತೋಟಕ್ಕೆ ಅಳವಡಿಸಲಾಗಿದ್ದ ಗೇಟನ್ನು ತುಳಿದು ನಾಶಪಡಿಸಿದ್ದಲ್ಲದೆ ತೋಟದಲ್ಲಿ ಬೆಳೆದ ಕಾಫಿ, ಬಾಳೆ, ಅಡಿಕೆ, ತೆಂಗು ಹಾಗೂ ಇನ್ನಿತರ ಗಿಡಗಳನ್ನು ತುಳಿದು ನಾಶಪಡಿಸಿದ್ದು ಇದರಿಂದ ಅಪಾರ ನಷ್ಟ ಸಂಭವಿಸಿದೆ ಎಂದು ಬೆಳೆಗಾರ ಸುಧೀರ್ ಅಳಲು ತೋಡಿಕೊಂಡಿದ್ದಾರೆ. ಇದೇ ಗ್ರಾಮದ ಆಬಿದ್ ಎಂಬವರ ಮನೆಯ ಮುಂಭಾಗದ ತೋಟದೊಳಗೆ ಕಾಡಾನೆ ಸಂಚರಿಸುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಇದರಿಂದ ಜನರು ಗ್ರಾಮದಲ್ಲಿ ನಡೆದಾಡಲು ಭಯಪಡುವ ಪರಿಸ್ಥಿತಿ ಉಂಟಾಗಿದೆ. ಈ ವ್ಯಾಪ್ತಿಯ ತೋಟಗಳಲ್ಲಿ ಕಾಫಿ ಕೊಯ್ಲು ಹಾಗೂ ಇನ್ನಿತರ ಕೆಲಸಗಳು ನಡೀತಾ ಇದ್ದು ಗ್ರಾಮದಲ್ಲಿ ದಿಢೀರ್ ಕಾಡಾನೆ ದಾಳಿಯಿಂದಾಗಿ ಕಾರ್ಮಿಕರು ಹಾಗೂ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಭಾಗಮಂಡಲ ಹಾಗೂ ಮಡಿಕೇರಿ ವಲಯದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ವಲಯ ಅರಣ್ಯಾಧಿಕಾರಿಗಳಾದ ರವೀಂದ್ರ ಹಾಗೂ ಫಿರೋಜ್ ಖಾನ್ ನೇತೃತ್ವದಲ್ಲಿ ಕಾಡಾನೆಯಿಂದ ಕಾಡಿಗಟ್ಟುವ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ನಾನು ಅಪ್ಪಾರಂಡ ಸುಧೀರ್ ಅಯ್ಯಪ್ಪ ಹೇಳುವುದೇನೆಂದರೆ, ನಿನ್ನೆ ರಾತ್ರಿ ಒಂದು ಕಾಡಾನೆ, ಒಂದು ಅಥವಾ ಜಾಸ್ತಿ ಇದೆಯೋ ಗೊತ್ತಿಲ್ಲ, ನನ್ನ ತೋಟದ ಗೇಟನ್ನು ಮುರಿದು ತೋಟದ ಒಳಗೆ ಬಂದು ತೆಂಗಿನ ಗಿಡ, ಅಡಿಕೆ ಗಿಡ, ಬಾಳೆ ಮತ್ತು ಬಿದಿರು ಅದನ್ನೆಲ್ಲ ಮುರಿದು ತಿಂದು ಹಿಂದಕ್ಕೆ ಹೋಗಿದೆ. ಯಾವ ಕಡೆ ಹೋಗಿದೆ ಅಂತ ಗೊತ್ತಿಲ್ಲ. ಕೊಳಕೇರಿ ಗ್ರಾಮ, ಕೋಟೇರಿಯಲ್ಲಿ ನಾಪೋಕಲಿಂದ 4 ಕಿಲೋಮೀಟರ್ ಹತ್ತಿರದಲ್ಲಿ.